ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರಿ ಮೀಡಿಯಾ. 2018ರಲ್ಲಿ ತೆರೆಕಂಡ ರಾಂಪೇಜ್ ಎಂಬ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಸ್ಪೇಸ್ನಲ್ಲಿರುವ ಒಂದು ಕಂಪನಿಯ ಸ್ಯಾಟಲೈಟ್ ಅನ್ನು ನೋಡ್ತೀವಿ. ಆಗ ನಮಗೆ ಆ ಸ್ಯಾಟಲೈಟ್ನಲ್ಲಿದ್ದ ಸೈಂಟಿಸ್ಟ್ಗಳೆಲ್ಲ ಸತ್ತು ಗಾಳಿಯಲ್ಲಿ ತೇಲುತ್ತಿರುವುದು ಕಾಣುತ್ತದೆ. ಆಗ ಅವರಲ್ಲಿ ಬದುಕಿದ್ದ ಒಬ್ಬ ಸೈಂಟಿಸ್ಟ್ ಅಲ್ಲಿಂದ ಒಂದು ಸ್ಪೇಸ್ಶಿಪ್ನಿಂದ ಹೋಗಬೇಕೆಂದು ಅದರ ಬಳಿ ಹೋಗ್ತಾಳೆ. ಹೋದರೆ ಅದರ ಡೋರ್ ಲಾಕ್ ಆಗಿ ಹೋಗಿರುತ್ತದೆ. ಆಗ ಆ ಸೈಂಟಿಸ್ಟ್ ಅರ್ತ್ನಲ್ಲಿರುವ ಕಂಪನಿಯ ಓನರ್ ಆದ ಕ್ಲೇರ್ ಎನ್ನುವವಳನ್ನು ಕಾಂಟ್ಯಾಕ್ಟ್ ಮಾಡಿ ಹೀಗೆ ಹೇಳ್ತಾಳೆ, ನಾವು ಇಲಿಯ ಮೇಲೆ ಮಾಡಿದ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಹಾಗೂ ಅದರಿಂದ ಎಲ್ಲರೂ ಸತ್ತು ಹೋದರು. ದಯವಿಟ್ಟು ಸ್ಪೇಸ್ಶಿಪ್ನ ಡೋರನ್ನು ಓಪನ್ ಮಾಡಿ ಎಂದು ಕೇಳಿಕೊಳ್ತಾಳೆ. ಆಗ ಕ್ಲೇರ್, ಸರಿ, ಸ್ಪೇಸ್ಶಿಪ್ನ ಡೋರನ್ನು ಓಪನ್ ಮಾಡುವೆ, ಆದರೆ ನೀನು ಒಂದು ಕೆಲಸವನ್ನು ಮಾಡಬೇಕು. ಅದೇನೆಂದರೆ ಇಲಿಯ ಮೇಲೆ ಪ್ರಯೋಗ ಮಾಡಿರುವ ಟೆಸ್ಟೆಡ್ ಸ್ಯಾಂಪಲ್ಗಳನ್ನು ನೀನು ತೆಗೆದುಕೊಂಡು ಬರಬೇಕು. ಇಲ್ಲವಾದರೆ ನಾನು ಸ್ಪೇಸ್ಶಿಪ್ನ ಡೋರನ್ನು ಓಪನ್ ಮಾಡುವುದಿಲ್ಲ. ಆಗ ನೀನು ಕೂಡ ಅಲ್ಲಿಯೇ ಸಾಯುವೆ ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಸೈಂಟಿಸ್ಟ್ ಸರಿ ಎಂದು ಸ್ಯಾಂಪಲ್ಗಳಿದ್ದ ಜಾಗಕ್ಕೆ ಭಯದಿಂದಲೇ ಹೋಗುತ್ತಾಳೆ. ಹೋಗಿ 8 ಸ್ಯಾಂಪಲ್ಗಳಲ್ಲಿ 3 ಸ್ಯಾಂಪಲ್ಗಳನ್ನು ಒಂದು ಕಂಟೈನರ್ಗೆ ಹಾಕಿಕೊಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿರುವ ಇಲಿ ಬರುತ್ತದೆ. ಸ್ನೇಹಿತರೆ, ಇವರ ಪ್ರಯೋಗದ ಕಾರಣ ಸಣ್ಣ ಇಲಿ ದೈತ್ಯಾಕಾರಕ್ಕೆ ತಿರುಗಿರುತ್ತದೆ ಹಾಗೂ ಆ ಇಲಿ ಅತಿ ಆಕ್ರಮಣಕಾರಿಯಾಗಿರುತ್ತದೆ. ಅದನ್ನು ನೋಡಿದ ಸೈಂಟಿಸ್ಟ್ ಆ ಸ್ಯಾಂಪಲ್ಗಳಿದ್ದ ಕಂಟೈನರ್ ಅನ್ನು ತೆಗೆದುಕೊಂಡು ವೇಗವಾಗಿ ಹೋಗಿ ಡೋರ್ ಓಪನ್ ಮಾಡಿರುವ ಸ್ಪೇಸ್ಶಿಪ್ನಲ್ಲಿ ಲಾಕ್ ಆಗ್ತಾಳೆ. ಆಗ ಅದೇ ಜಾಗಕ್ಕೆ ಬಂದ ಇಲಿ ಆ ಡೋರ್ ಅನ್ನು ಓಪನ್ ಮಾಡಲು ನೋಡುವಾಗ ಅವಳು ಸ್ಯಾಟಲೈಟ್ನಿಂದ ಬೇರೆಯಾಗ್ತಾಳೆ. ಆಗ ಆ ಇಡೀ ಸ್ಯಾಟಲೈಟ್ ಬ್ಲಾಸ್ಟ್ ಆಗಿ ಹೋಗುತ್ತದೆ. ಹೀಗೆ ಸೈಂಟಿಸ್ಟ್ ನನ್ನ ಜೀವ ಉಳಿಯಿತು ಎಂದು ಖುಷಿಯಾಗ್ತಾಳೆ. ಆದರೆ ಆ ಖುಷಿ ಹೆಚ್ಚು ಕಾಲ ಇರುವುದಿಲ್ಲ, ಏಕೆಂದರೆ ಅತಿ ವೇಗವಾಗಿ ಭೂಮಿಯತ್ತ ಹೋಗುತ್ತಿದ್ದ ಸ್ಪೇಸ್ಶಿಪ್ ಕೂಡ ಸ್ಯಾಂಪಲ್ಗಳ ಜೊತೆಯೇ ಬ್ಲಾಸ್ಟ್ ಆಗಿ ಹೋಗುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಸ್ಯಾಂಡಿಯಾಗೋದ ಝೂನಲ್ಲಿ. ಆಗ ನಮಗೆ ಗೊರಿಲ್ಲಾಗಳನ್ನು ಟ್ರೈನ್ ಮಾಡುವ ಹಾಗೂ ಅದರ ಬಗ್ಗೆ ತುಂಬಾ ತಿಳಿದುಕೊಂಡಿರುವ ಡೇವಿಸ್ ಎನ್ನುವವನು ಪರಿಚಯವಾಗ್ತಾನೆ. ಆಗ ನಾವು ಅದೇ ಝೂನಲ್ಲಿರುವ ಪ್ರಪಂಚದಲ್ಲೇ ಅತ್ಯಂತ ವಿರಳವಾಗಿರುವ ಅಲ್ಬೈನೋ ವೈಟ್ ಗೋರಿಲ್ಲಾವನ್ನು ನೋಡ್ತೀವಿ. ಸ್ನೇಹಿತರೆ, ಡೇವಿಸ್ ಈ ಗೋರಿಲ್ಲಾಗೆ ಚಿಕ್ಕ ವಯಸ್ಸಿನಿಂದಲೂ ಟ್ರೈನಿಂಗ್ ಕೊಟ್ಟಿರ್ತಾನೆ ಹಾಗೂ ಇದಕ್ಕೆ ಜಾರ್ಜ್ ಎಂದು ಹೆಸರು ಇಟ್ಟಿರ್ತಾನೆ. ಈ ಜಾರ್ಜ್ ತುಂಬಾ ಬುದ್ಧಿವಂತ ಪ್ರಾಣಿಯಾಗಿದ್ದು ಡೇವಿಸ್ ಇದರ ಜೊತೆ ಕಮ್ಯುನಿಕೇಟ್ ಮಾಡುವುದಕ್ಕೆ ಸೈನ್ ಲ್ಯಾಂಗ್ವೇಜ್ ಅನ್ನು ಸಹ ಕಲಿಸಿಕೊಟ್ಟಿರ್ತಾನೆ. ರಾತ್ರಿ ಸಮಯದಲ್ಲಿ ಸ್ಪೇಸ್ನಲ್ಲಿ ಬ್ಲಾಸ್ಟ್ ಆದ ಸ್ಪೇಸ್ಶಿಪ್ನಲ್ಲಿದ್ದ ಸ್ಯಾಂಪಲ್ಗಳು ಭೂಮಿಗೆ ಬಂದು ಹೊಡೆಯುತ್ತವೆ. ಹೀಗೆ ಒಂದು ಸ್ಯಾಂಪಲ್ ಫಾರೆಸ್ಟ್ನಲ್ಲಿ ಬಿದ್ದರೆ, ಮತ್ತೊಂದು ನದಿಯಲ್ಲಿ, ಇನ್ನೊಂದು ಜಾರ್ಜ್ ಇರುವ ಝೂನಲ್ಲಿ. ಹೀಗೆ ಸ್ಯಾಂಪಲ್ಗಳು 3 ಜಾಗದಲ್ಲಿ ಬೀಳುತ್ತವೆ. ಕಾಡಿನಲ್ಲಿ ಬಿದ್ದ ಸ್ಯಾಂಪಲ್ನ ಕಡೆಗೆ ಒಂದು ತೋಳ ಬಂದು ಅದರಿಂದ ಬರುತ್ತಿದ್ದ ಸ್ಮೋಕ್ ಅನ್ನು ಎಳೆದುಕೊಂಡರೆ, ನದಿಯಲ್ಲಿ ಆ ಸ್ಯಾಂಪಲ್ ಅನ್ನು ಒಂದು ಮೊಸಳೆ ನುಂಗಿ ಬಿಡುತ್ತದೆ. ಇತ್ತ ಜಾರ್ಜ್ ಕೂಡ ಅದರ ಬಳಿ ಹೋದ ಕೂಡಲೇ ಬಂದ ಸ್ಮೋಕ್ ಎಳೆದುಕೊಂಡು ತುಂಬಾ ವಿಚಿತ್ರವಾಗಾಡಲು ಶುರು ಮಾಡುತ್ತದೆ. ಮರುದಿನ ಡೇವಿಸ್ಗೆ ಒಂದು ನ್ಯೂಸ್ ತಿಳಿಯುತ್ತದೆ. ಅದೇನೆಂದರೆ ಜಾರ್ಜ್ ತನಗಿಂತ ತುಂಬಾ ಬಲಶಾಲಿಯಾಗಿದ್ದ ಒಂದು ಕರಡಿಯನ್ನು ಸಾಯಿಸಿದೆ ಎಂದು. ಅದಕ್ಕಾಗಿ ಡೇವಿಸ್ ಅದರ ಬಳಿ ಹೋಗ್ತಾನೆ. ಹೀಗೆ ಅದರ ಜೊತೆ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡುವಾಗ ಜಾರ್ಜ್ ತಾನು ಕುಳಿತಿದ್ದ ಜಾಗದಿಂದ ಹೊರಬರುತ್ತದೆ. ಬಂದ ಅದರ ಗಾತ್ರವನ್ನು ನೋಡಿ ಡೇವಿಸ್ ಶಾಕ್ ಆಗ್ತಾನೆ. ಒಂದೇ ದಿನದಲ್ಲಿ ಜಾರ್ಜ್ ಇಷ್ಟು ಎತ್ತರ ಬೆಳೆಯಲು ಹೇಗೆ ಸಾಧ್ಯ, ಇಲ್ಲಿ ಏನೋ ನಡೆದಿದೆ ಎಂದು ಯೋಚನೆ ಮಾಡಿ ಡೇವಿಸ್ ಆ ಜಾಗವನ್ನೆಲ್ಲ ಚೆಕ್ ಮಾಡ್ತಾನೆ. ಆಗ ಡೇವಿಸ್ಗೆ ಭೂಮಿಗೆ ಬಂದು ಹೊಡೆದಿರುವ ಸ್ಯಾಂಪಲ್ ಕಾಣುತ್ತದೆ. ಆಗ ಅವನು ಇದು ಏನು ಎಂದು ತಿಳಿದುಕೊಳ್ಳಬೇಕೆಂದು ಅದನ್ನು ತೆಗೆದಿಟ್ಟುಕೊಳ್ತಾನೆ. ಇತ್ತ ಆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡುತ್ತಿದ್ದ ಕಂಪನಿಯನ್ನು ನಡೆಸುತ್ತಿದ್ದ ಸಿಸ್ಟರ್ ಹಾಗೂ ಬ್ರದರ್ ಕಾಣ್ತಾರೆ. ಅವರ ಹೆಸರು ಕ್ಲೇರ್ ಮತ್ತು ಬ್ರೆಟ್ ಎಂದು. ಆಗ ಬ್ರೆಟ್, ನಮ್ಮ ಸ್ಯಾಟಲೈಟ್ ಹಾಗೂ ಸ್ಪೇಸ್ಶಿಪ್ ಬ್ಲಾಸ್ಟ್ ಆಯಿತು, ಅದರಿಂದ ನಮಗೆ ನಷ್ಟವಾಯಿತು ಎಂದು ಕೂಗಾಡುವಾಗ ಕ್ಲೇರ್ ಅವನಿಗೆ ಕೂಲ್ ಆಗಿಯೇ ಹೀಗೆ ಹೇಳ್ತಾಳೆ, ಸ್ಯಾಟಲೈಟ್ನ ಬ್ಲಾಸ್ಟ್ನಿಂದ ನಮಗೆ 1000 ಕೋಟಿ ನಷ್ಟವಾಯಿತು,
ಆದರೂ ಪರವಾಗಿಲ್ಲ, ನಮಗೆ ಬೇಕಾಗಿರುವುದು ಆ ಟೆಸ್ಟ್ ಸ್ಯಾಂಪಲ್ಗಳು. ಅವುಗಳು ಭೂಮಿಯ ಮೇಲೆ ಬಿದ್ದಿರಲೇಬೇಕು. ಹಾಗಾಗಿ ನಾವು ಒಂದು ಪ್ರೈವೇಟ್ ಮಿಲಿಟರಿಯನ್ನು ಅದನ್ನು ಹುಡುಕಿಸಲು ಕಳಿಸೋಣ. ಅದು ನಮ್ಮ ಕೈಗೆ ಸಿಕ್ಕರೆ ನಾವು ಪ್ರಪಂಚದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲಿರುತ್ತೇವೆ ಎಂದು ಹೇಳ್ತಾಳೆ. ನಂತರ ಕ್ಲೇರ್ ಕಳಿಸುವ ಪ್ರೈವೇಟ್ ಮಿಲಿಟರಿ ಟೀಮ್ ಆ ಟೆಸ್ಟ್ ಸ್ಯಾಂಪಲ್ಗಳನ್ನು ಹುಡುಕಲು ಮುಂದಾಗ್ತಾರೆ. ಆಗ ನಮಗೆ ಅದೇ ಕಂಪನಿಯ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ಕೇಟ್ ಎನ್ನುವವಳು ಪರಿಚಯವಾಗ್ತಾಳೆ. ಅವಳಿಗೆ ನ್ಯೂಸ್ನಿಂದ ತಿಳಿಯುವುದೇನೆಂದರೆ ಕ್ಲೇರ್ ಕಂಪನಿಯ ಸ್ಯಾಟಲೈಟ್ ಬ್ಲಾಸ್ಟ್ ಆಗಿದೆ. ಅದರ ಅವಶೇಷಗಳು ಒಂದು ಝೂನ ಪಕ್ಕದಲ್ಲಿಯೂ ಬಿದ್ದಿವೆ. ಆದ್ದರಿಂದ ಝೂನವರು ಪ್ರಪಂಚದ ಅತಿ ವಿರಳವಾದ ಅಲ್ಬೈನೋ ಗೋರಿಲ್ಲಾವನ್ನು ಪ್ರದರ್ಶನಕ್ಕೆ ಬಿಡದೆ ಬೇರೆ ಜಾಗದಲ್ಲಿ ಇರಿಸಿದ್ದಾರೆ ಎಂದು ತಿಳಿದು ಡಾಕ್ಟರ್ ಕೇಟ್ ಆ ಝೂನ ಬಳಿ ಆತುರವಾಗಿ ಹೋಗುತ್ತಾಳೆ. ಇತ್ತ ಪ್ರೈವೇಟ್ ಮಿಲಿಟರಿ ಟೀಮ್ನವರು ಕಾಡಿನಲ್ಲಿ ಬಿದ್ದಿದ್ದ ಟೆಸ್ಟೆಡ್ ಸ್ಯಾಂಪಲ್ಗಳನ್ನು ಪತ್ತೆ ಮಾಡ್ತಾರೆ. ಆಗ ಅವರು ಅದನ್ನೆಲ್ಲ ಲೈವ್ನಲ್ಲಿ ನೋಡುತ್ತಿದ್ದ ಕ್ಲೇರ್ ಮತ್ತು ಬ್ರೆಟ್ಗೆ ಟೆಸ್ಟೆಡ್ ಸ್ಯಾಂಪಲ್ಗಳು ಡ್ಯಾಮೇಜ್ ಆಗಿವೆ ಎಂದು ಹೇಳ್ತಾರೆ. ಆಗ ಕ್ಲೇರ್ ಅದನ್ನು ಯಾವುದಾದರೂ ಪ್ರಾಣಿ ಇನ್ಹೇಲ್ ಮಾಡಿರಬಹುದು. ಆ ಕಾಡಿನಲ್ಲಿ ವಿಚಿತ್ರವಾಗಿರುವ ಪ್ರಾಣಿ ಕಂಡರೆ ಅದನ್ನು ಸಾಯಿಸುತ್ತೀರೋ ಅಥವಾ ಹಾಗೆ ತರುತ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಆ ಪ್ರಾಣಿಯ ಬ್ಲಡ್ ಸ್ಯಾಂಪಲ್ ಬೇಕೇ ಬೇಕು ಎಂದು ಹೇಳ್ತಾಳೆ. ಅದಕ್ಕೆ ಸರಿಯೆಂದ ಆ ಟೀಮ್ ಆ ವಿಚಿತ್ರ ಪ್ರಾಣಿಯನ್ನು ಹುಡುಕಲು ಮುಂದಾಗ್ತಾರೆ. ಇತ್ತ ಝೂಗೆ ಬಂದ ಕೇಟ್ ಡೇವಿಸ್ನನ್ನು ಮೀಟ್ ಮಾಡ್ತಾಳೆ. ಆಗ ಅವಳು, ನಮ್ಮ ಕಂಪನಿಯ ಸ್ಯಾಂಪಲ್ ನಿಮ್ಮ ಬಳಿ ಇದೆ ಎಂದು ತಿಳಿಯಿತು, ನನಗೆ ಅದು ಬೇಕು ಎಂದು ಕೇಳ್ತಾಳೆ. ಆಗ ಡೇವಿಸ್ ಮೊದಲು ನನ್ನ ಜಾರ್ಜ್ಗೆ ಏನಾಗಿದೆ ಎಂದು ಹೇಳಿ ಎಂದು ಹೇಳ್ತಾನೆ. ಆಗ ಅವಳು, ಅದರ ಬಗ್ಗೆ ಮಾತನಾಡಲು ನನಗೆ ಪರ್ಮಿಷನ್ ಇಲ್ಲ ಎಂದು ಹೇಳ್ತಾಳೆ. ಅದಕ್ಕೆ ಡೇವಿಸ್, ಆಗಿದ್ದರೆ ನೀವಿಲ್ಲಿಂದ ಹೋಗಬಹುದು ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದಾಗ್ತಾನೆ. ಆಗ ಕೇಟ್ ಅವನಿಗೆ ಅದರ ಎಕ್ಸ್ಪ್ಲೇನ್ ಮಾಡಲು ಮುಂದಾಗಿ ಡೇವಿಸ್ಗೆ ಹೀಗೆ ಹೇಳ್ತಾಳೆ, ನಾನು ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಕಂಪನಿ ಜೆನೆಟಿಕ್ ಅಡಿಷನ್ ಟೆಕ್ನಾಲಜಿ ಮೇಲೆ ಬೇಸ್ಡ್ ಆಗಿದೆ. ನಾನು ಅಂತಹ ಜೆನೆಟಿಕ್ಗಳನ್ನು DNA ಎಡಿಟ್ ಮಾಡುವ ಡಾಕ್ಟರ್. ಇದನ್ನು ನಡೆಸುತ್ತಿರುವುದು ಕ್ಲೇರ್ ಹಾಗೂ ಬ್ರೆಟ್. ಜಾರ್ಜ್ ಹೇಗೆ ಇಷ್ಟು ಎತ್ತರವಾಗಿ ಬೆಳೆಯುತ್ತಿದ್ದಾನೆ ಎಂದರೆ ಅವನ ದೇಹದಲ್ಲಿರುವ DNA ಸ್ಯಾಂಪಲ್ಸ್, ಶಾರ್ಕ್ನಿಂದ ಬೆಳವಣಿಗೆ, ಚೀತಾಗಿಂದ ಸ್ಪೀಡ್, ಹೀಗೆ 5-6 ಪ್ರಾಣಿಗಳಿಂದ ಒಂದೊಂದು DNA ಕಲೆಕ್ಟ್ ಮಾಡಿ ಅದನ್ನು ಮರ್ಜ್ ಮಾಡಿ ಬೇರೆ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತೇವೆ. ನಾನು ನಿಮ್ಮ ಜಾರ್ಜ್ನಲ್ಲಿರುವ ಲಕ್ಷಣವನ್ನು ಕ್ಯೂರ್ ಮಾಡುವೆ ಎಂದು ಹೇಳ್ತಾಳೆ. ಹೀಗೆ ಇವರು ಮಾತನಾಡುತ್ತಿದ್ದಂತೆ ತುಂಬಾ ಕೋಪಗೊಂಡ ಜಾರ್ಜ್ ಆ ಕೇಜನ್ನು ಹೊಡೆದಾಕ್ತಾನೆ. ಡೇವಿಸ್ನ ಮಾತನ್ನು ಕೇಳದೆ ಝೂನಿಂದಲೇ ಹೊರಬರ್ತಾನೆ. ಬಂದ ಅವನನ್ನು ನೋಡಿ ಪಬ್ಲಿಕ್ ಹೆದರಿಕೊಳ್ಳುವಾಗ ಬಂದ ಪೊಲೀಸರು ಅದಕ್ಕೆ ಶೂಟ್ ಮಾಡಲು ಮುಂದಾಗ್ತಾರೆ. ಆಗ ಡೇವಿಸ್ ಅವರನ್ನು ತಡೆದರು. ಚಾಪರ್ನಿಂದ ಬಂದ ಪೊಲೀಸರು ಅದಕ್ಕೆ ಪ್ರಜ್ಞೆ ತಪ್ಪುವುದನ್ನು ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಜಾರ್ಜ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇತ್ತ ಪ್ರೈವೇಟ್ ಮಿಲಿಟರಿ ಟೀಮ್ನವರಿಗೆ ದೊಡ್ಡದಾದ ಪ್ರಾಣಿ ಓಡಿ ಹೋಗುತ್ತಿರುವುದು ಕಂಡು ಅದಕ್ಕೆ ಶೂಟ್ ಮಾಡ್ತಾರೆ. ನಂತರ ಅವರು ಅದರ ಜಾಗಕ್ಕೆ ಹೋದಾಗ ಅವರಿಗೆ ತೋಳದ ಕಾಲಿನ ರೀತಿ ಇರುವ ದೊಡ್ಡ ಹೆಜ್ಜೆ ಗುರುತು ಕಾಣುತ್ತದೆ. ಹೀಗೆ ಅದನ್ನು ನೋಡುವಾಗ ಎಲ್ಲರೂ ಒಂದು ಶಬ್ದದಿಂದ ಅಲರ್ಟ್ ಆಗ್ತಾರೆ. ಆಗ ಬಂದ ಬೃಹದಾಕಾರದ ತೋಳ ಅವರ ಮೇಲೆ ದಾಳಿ ಮಾಡಿ ಎಲ್ಲರನ್ನು ಕೊಂದು ಹಾಕುತ್ತದೆ. ನಂತರ ಉಳಿದಿದ್ದ ಟೀಮ್ ಲೀಡರ್ನನ್ನು ಸಾಯಿಸಿ ಅಲ್ಲಿಗೆ ಬರುತ್ತಿದ್ದ ಹೆಲಿಕಾಪ್ಟರ್ನ ಮೇಲೆ ಹಾರಿ ಅದನ್ನು ಸಹ ಧ್ವಂಸ ಮಾಡುತ್ತದೆ. ಇದನ್ನೆಲ್ಲ ಕ್ಲೇರ್ ಮತ್ತು ಬ್ರೆಟ್ ಲೈವ್ನಲ್ಲಿ ನೋಡುತ್ತಿರುತ್ತಾರೆ. ಇತ್ತ ಜಾರ್ಜ್ ಪಬ್ಲಿಕ್ನಲ್ಲಿ ಜನರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಕ್ಕಾಗಿ ಅದನ್ನು ಒಂದು ಕೇಜ್ನಲ್ಲಿ ಲಾಕ್ ಮಾಡ್ತಾರೆ ಹಾಗೂ ಡೇವಿಸ್ ಮತ್ತು ಕೇಟ್ನನ್ನು ಅರೆಸ್ಟ್ ಮಾಡಿ ಜಾರ್ಜ್ ಇದ್ದ ಪ್ಲೇನ್ನಲ್ಲಿಯೇ ಕೂರಿಸುತ್ತಾರೆ. ಆಗ ಅಲ್ಲಿಗೆ ರಸೆಲ್ ಎಂಬ ಆಫೀಸರ್ ಬಂದಾಗ ಜಾರ್ಜ್ನನ್ನು ಈ ರೀತಿ ಲಾಕ್ ಮಾಡಿರುವುದು ತುಂಬಾ ಡೇಂಜರ್ ಎಂದು ಡೇವಿಸ್ ಹೇಳ್ತಾನೆ. ಆಗ ರಸೆಲ್ ಅದಕ್ಕಿಂತ ದೊಡ್ಡ ಡೇಂಜರಸ್ ಸುದ್ದಿ ಮತ್ತೊಂದಿದೆ ಎಂದು ಕಾಡಿನಲ್ಲಿ ಓಡಾಡುತ್ತಿರುವ ತೋಳದ ಫೋಟೇಜ್ ಅನ್ನು ತೋರಿಸ್ತಾನೆ. ಆಗ ರಸೆಲ್ US ಗವರ್ಮೆಂಟ್ ಇಂತಹ ಜೆನೆಟಿಕ್ ಎಡಿಟಿಂಗ್ ಎಕ್ಸ್ಪೆರಿಮೆಂಟ್ ಅನ್ನು ಬ್ಯಾನ್ ಮಾಡಿದ್ದರೂ ನೀವು ಇಲ್ಲಿಗಲ್ ಆಗಿ ಈ ಎಕ್ಸ್ಪೆರಿಮೆಂಟ್ ಮಾಡಿರುವುದರಿಂದ ಇವುಗಳನ್ನು ನಾವು ಕೊಲ್ಲುತ್ತೇವೆ ಎಂದು ಹೇಳ್ತಾನೆ. ಅದಕ್ಕೆ ಡೇವಿಸ್, ಇವರು ಡಾಕ್ಟರ್ ಕೇಟ್ ಎಂದು, ಇವರು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುವುದು, ಇವರು ಈ ಪ್ರಾಣಿಗಳ ಕಾಯಿಲೆಯನ್ನು ಕ್ಯೂರ್ ಮಾಡುತ್ತಾರೆ ಎಂದು ಹೇಳ್ತಾನೆ. ಅದಕ್ಕೆ ರಸೆಲ್, ಸಾಧ್ಯವಿಲ್ಲ, ಏಕೆಂದರೆ ಈಗ ಇವರು ಆ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿಲ್ಲ. 2 ವರ್ಷದ ಹಿಂದೆ ಚೀಟಿಂಗ್ ಕೇಸ್ನಿಂದ ಇವರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಎಂದು ಹೇಳಿ ರಸೆಲ್ ಅಲ್ಲಿಂದ ಹೊರಡುತ್ತಾನೆ. ಆಗ ಡೇವಿಸ್ಗೆ ಜಾರ್ಜ್ನನ್ನು ಉಳಿಸಿಕೊಳ್ಳುವ ಭರವಸೆಯೂ ಕೂಡ ಹೊರಟು ಹೋಗುತ್ತದೆ. ಇತ್ತ ಕ್ಲೇರ್ ಮತ್ತು ಬ್ರೆಟ್ಗೆ ಡಾಕ್ಟರ್ ಕೇಟ್ನನ್ನು ಅರೆಸ್ಟ್ ಮಾಡಿ ಪ್ಲೇನ್ನಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ಗೊತ್ತಾಗುತ್ತದೆ ಹಾಗೂ ಗೊರಿಲ್ಲಾ ಕೂಡ ಇನ್ಫೆಕ್ಟ್ಗೆ ಒಳಗಾಗಿದೆ ಎಂದು ತಿಳಿದುಕೊಳ್ತಾರೆ.
ಆಗ ಕ್ಲೇರ್ ಬ್ರದರ್ಗೆ ಭಯವಾಗಲು ಶುರುವಾಗುತ್ತದೆ. ಏಕೆಂದರೆ ನಾವು ಮಾಡುತ್ತಿರುವ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ನ ಬಗ್ಗೆ ಕೇಟ್ ಪೊಲೀಸರಿಗೆ ಹೇಳಿದರೆ ಅವರು ನಮ್ಮನ್ನು ಅರೆಸ್ಟ್ ಮಾಡುತ್ತಾರೆ ಎಂದು ಹೇಳ್ತಾನೆ. ಅದಕ್ಕೆ ಕ್ಲೇರ್ ತನ್ನ ಪ್ಲಾನ್ ಅನ್ನು ಅವನಿಗೆ ಹೇಳ್ತಾಳೆ. ಅದೇನೆಂದರೆ ಇನ್ಫೆಕ್ಟ್ ಆಗಿರುವ ಪ್ರಾಣಿಗಳಲ್ಲಿ ಪ್ಯಾಥೋಜಿನ್ ಎಂಬ ಕೆಮಿಕಲ್ ಇದೆ. ಅದರಿಂದ ಆ ಪ್ರಾಣಿಗಳಿಗೆ ಅತಿಯಾದ ಕೋಪ ಬರುತ್ತದೆ. ಆ ಕೋಪವನ್ನು ಪೂರ್ತಿಯಾಗಿ ಕಡಿಮೆ ಮಾಡುವ R19 ಎಂಬ ಮೆಡಿಸನ್ ನಮ್ಮ ಬಳಿ ಇದೆ. ಈ R19 ಅನ್ನು ಆ ಪ್ರಾಣಿಗಳಿಗೆ ಇಂಜೆಕ್ಟ್ ಮಾಡಿದರೆ ಅವುಗಳು ನಾರ್ಮಲ್ ಆಗುತ್ತವೆ. ಆಗ ಅವುಗಳನ್ನು ನಮ್ಮ ಮಿಲಿಟರಿ ಟೀಮ್ನವರಿಂದ ಕೊಂದು ನಮ್ಮ DNA ಬ್ಲಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳಬಹುದು. ಆದರೆ ಅವುಗಳಿಗೆ R19 ಅನ್ನು ಇಂಜೆಕ್ಟ್ ಮಾಡಲು ನಾವು ಅವುಗಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದಕ್ಕೂ ಕೂಡ ನನ್ನ ಬಳಿ ಒಂದು ಮಾರ್ಗ ಇದೆ ಎಂದು ಬ್ರೆಟ್ನನ್ನು ಕಂಪನಿಯ ಟೆರೆಸ್ಗೆ ಕರೆದುಕೊಂಡು ಹೋಗ್ತಾಳೆ. ಹೋಗಿ ತಾನು ಸಿದ್ಧಪಡಿಸಿರುವ ರೇಡಿಯೋ ವೇವ್ ಟವರ್ನನ್ನು ಆನ್ ಮಾಡ್ತಾಳೆ. ಈ ಟವರ್ನಿಂದ ಬರುವ ಫ್ರೀಕ್ವೆನ್ಸಿ ಇನ್ಫೆಕ್ಟ್ ಆಗಿರುವ ಪ್ರಾಣಿಗಳಿಗೆ ಕೇಳಿಸುತ್ತದೆ. ಇದನ್ನು ಕೇಳಲಾಗದ ಅವುಗಳು ಇದನ್ನು ಆಫ್ ಮಾಡಬೇಕೆಂದು ಇಲ್ಲಿಗೆ ಬರುತ್ತವೆ. ಬಂದ ಅವುಗಳಿಗೆ R19 ಅನ್ನು ಇಂಜೆಕ್ಟ್ ಮಾಡಿ ನಾರ್ಮಲ್ ಮಾಡಬೇಕು. ಮಾಡಿ ಕೊಂದು ಹಾಕಿ DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿಕೊಳ್ಳೋಣ. ಹಾಗೂ ಪ್ಲೇನ್ನಲ್ಲಿರುವ ಗೋರಿಲ್ಲಾ ಕೂಡ ಈ ರೇಡಿಯೋ ವೇವ್ಗೆ ರಿಯಾಕ್ಟ್ ಮಾಡುತ್ತದೆ. ಅದರಿಂದ ಆ ಫ್ಲೈಟ್ ಕೆಳಗೆ ಬೀಳುತ್ತದೆ. ಹಾಗೂ ನಮ್ಮ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಅನ್ನು ತಿಳಿದಿರುವ ಕೇಟ್ ಸೇರಿ ಎಲ್ಲ ಆಫೀಸರ್ಗಳು ಸಾಯುತ್ತಾರೆ ಎಂದು ಹೇಳ್ತಾಳೆ. ಈ ಪ್ಲಾನ್ ಅನ್ನು ಕೇಳಿದ ಬ್ರೆಟ್ಗೆ ಖುಷಿಯಾಗುತ್ತದೆ. ಇತ್ತ ರೇಡಿಯೋ ವೇವ್ಗೆ ಅಟ್ರಾಕ್ಟ್ ಆದ ವೊಲ್ಫ್ ಮತ್ತು ನೀರಿನ ಒಳಗಿದ್ದ ಮೊಸಳೆ ಫ್ರೀಕ್ವೆನ್ಸಿ ಬರುತ್ತಿದ್ದ ಕಡೆಗೆ ಹೋಗುತ್ತವೆ. ಹಾಗೆಯೇ ಫ್ಲೈಟ್ನಲ್ಲಿದ್ದ ಜಾರ್ಜ್ಗೂ ಕೂಡ ರೇಡಿಯೋ ವೇವ್ ಫೀಲ್ ಆಗಿ ತುಂಬಾ ಕಿರುಚಾಡಲು ಶುರು ಮಾಡುತ್ತದೆ. ನಂತರ ಕೇಜನ್ನು ಹೊಡೆದು ಎಲ್ಲರನ್ನೂ ಸಾಯಿಸಲು ಮುಂದಾಗುತ್ತದೆ. ಆಗ ಪ್ಲೇನ್ ಭೂಮಿಗೆ ಬೀಳಲು ಶುರುವಾದಾಗ ಡೇವಿಸ್ ಕೇಟ್ಗೆ ಪ್ಯಾರಾಚೂಟ್ ಅನ್ನು ಕೊಟ್ಟು ಕಳಿಸಿ ಆಫೀಸರ್ ರಸೆಲ್ನನ್ನು ಕೂಡ ಕಾಪಾಡುತ್ತಾನೆ. ಹೀಗೆ ಆ ಮೂವರು ಪ್ಯಾರಾಚೂಟ್ಗಳಿಂದ ಬದುಕುತ್ತಾರೆ. ಆಗ ಡೇವಿಸ್ ಬ್ಲಾಸ್ಟ್ ಆದ ಪ್ಲೇನ್ ಅನ್ನು ನೋಡಿ ಜಾರ್ಜ್ ಸತ್ತು ಹೋದ ಎಂದು ನೊಂದುಕೊಳ್ತಾನೆ. ನಂತರ ಎಲ್ಲರೂ ಪ್ಲೇನ್ ಬ್ಲಾಸ್ಟ್ ಆಗಿರುವ ಜಾಗಕ್ಕೆ ಬರ್ತಾರೆ. ಬಂದು ನೋಡಿದರೆ ಜಾರ್ಜ್ನ ದೇಹ ಸಿಗುವುದಿಲ್ಲ. ಆಗ ಅಲ್ಲಿರುವ ದೊಡ್ಡ ಹೆಜ್ಜೆ ಗುರುತನ್ನು ನೋಡಿದ ಅವರಿಗೆ ತಿಳಿಯುತ್ತದೆ ಜಾರ್ಜ್ ಇನ್ನು ಎತ್ತರವಾಗಿ ಬೆಳೆದಿದ್ದಾನೆ ಎಂದು ಹಾಗೂ ಇಲ್ಲಿಂದ ಹೋಗಿದ್ದಾನೆ ಎಂದು. ಆಗ ರಸೆಲ್ ತನ್ನ ಪ್ರಾಣ ಉಳಿಸಿದ್ದಕ್ಕಾಗಿ ಡೇವಿಸ್ಗೆ ಥ್ಯಾಂಕ್ಸ್ ಎಂದು ಹೇಳ್ತಾನೆ. ಇತ್ತ ಡೇವಿಸ್ ಇವೆಲ್ಲ ಆಗುತ್ತಿರುವುದು ನಿಮ್ಮ ಕಂಪನಿಯಿಂದಲೇ, ಇಲ್ಲಿಂದ ಹೋಗು ಎಂದು ಕೇಟ್ಗೆ ಹೇಳ್ತಾನೆ. ಆಗ ಕೇಟ್ ಇದಕ್ಕೂ ನನಗೂ ಏನೂ ಸಂಬಂಧವಿಲ್ಲ. ಕ್ಲೇರ್ ನನ್ನ ಅನಾರೋಗ್ಯ ತಮ್ಮನನ್ನು ಸಾಯಿಸುವೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಇಂತಹ ಕೆಲಸ ನನ್ನ ಕೈನಿಂದ ಮಾಡಿಸಿದಳು. ಹಾಗೂ ಈ ಸ್ಯಾಂಪಲ್ಗಳನ್ನು ಇಟ್ಟುಕೊಂಡು ಅತಿ ಹೆಚ್ಚು ದುಡ್ಡು ಮಾಡುವ ಪ್ಲಾನ್ ಮಾಡಿದ್ದಳು. ಎಲ್ಲ ರೀತಿಯ ಜೆನೆಟಿಕ್ ಎಡಿಟಿಂಗ್ ಆದ ಮೇಲೆ ನನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ನನ್ನನ್ನು ಜೈಲಿಗೆ ಹಾಕಿಸಿದಳು. ಹಾಗೂ ನನ್ನ ತಮ್ಮನು ಕೂಡ ಸತ್ತು ಹೋದ. ಡೇವಿಸ್ ಪ್ಯಾಥೋಜನ್ನ ಕೆಮಿಕಲ್ನ ಜೊತೆಯೇ ಈ ಕಾಯಿಲೆಗೆ ಮೆಡಿಸನ್ ಕೂಡ ಕಂಡು ಹಿಡಿದಿದ್ದೇವೆ. ಅದರ ಹೆಸರು R19 ಎಂದು. ಅದು ಕೂಡ ಅವಳ ಕಂಪನಿಯಲ್ಲಿಯೇ ಇದೆ. ನಾವು ಅಲ್ಲಿಗೆ ಹೋಗಬೇಕು ಎಂದು ಹೇಳ್ತಾಳೆ. ಕ್ಲೇರ್ ಇಂದ ಇಬ್ಬರಿಗೂ ಮೋಸವಾಗಿದೆ. ನಾವಿಬ್ಬರು ಸೇರಿ ಕ್ಲೇರ್ ಮಾಡುತ್ತಿರುವ ಕೆಟ್ಟ ಕೆಲಸವನ್ನು ನಿಲ್ಲಿಸಬೇಕು ಎಂದು ನಿರ್ಧಾರ ಮಾಡ್ತಾರೆ. ನಂತರ ಆ 3 ಜನ ಮಿಲಿಟರಿ ಏರ್ಫೋರ್ಸ್ ಬೇಸ್ಗೆ ಹೋಗ್ತಾರೆ. ಆಗ ರಸೆಲ್ ಟೀಮ್ನ ಎಡ್ಗೆ ಡೇವಿಸ್ ಮತ್ತು ಕೇಟ್ನನ್ನು ಪರಿಚಯ ಮಾಡಿಸಿ ಇವರ ಹೆಲ್ಪ್ ನಿಮಗೆ ಬೇಕಾಗಬಹುದು ಎಂದು ಹೇಳ್ತಾನೆ. ಆದರೆ ಟೀಮ್ನ ಹೆಡ್ ನಮಗೆ ಯಾರ ಹೆಲ್ಪ್ ಬೇಕಾಗಿಲ್ಲ, ನಮ್ಮ ಟೀಮೇ ಸಾಕು ಸಿಟಿಗೆ ಬರುತ್ತಿರುವ ಪ್ರಾಣಿಗಳನ್ನು ತಡೆಯಲು ಎಂದು ಹೇಳ್ತಾನೆ. ಇತ್ತ ತೋಳ ಮತ್ತು ಜಾರ್ಜ್ ಎರಡು ಒಟ್ಟಿಗೆ ಸೇರಿ ಸಿಟಿಯ ಕಡೆ ಬರುತ್ತಿರುವುದು ನಮಗೆ ಕಾಣುತ್ತದೆ. ಇದನ್ನು ತಿಳಿದ ಕೇಟ್ ಡೇವಿಸ್ಗೆ ಆ ರೇಡಿಯೋ ವೇವ್ನ ಬಗ್ಗೆ ಹೇಳಿ ನಾವು ಕೂಡಲೇ ಕ್ಲೇರ್ ಕಂಪನಿಯ ಬಳಿ ಹೋಗಿ R19 ಆಂಟಿಡೋಟ್ ಅನ್ನು ತೆಗೆದುಕೊಳ್ಳಲೇಬೇಕು, ಇಲ್ಲವಾದರೆ ಜಾರ್ಜ್ ಅನ್ನು ನಾರ್ಮಲ್ ಮಾಡಲು ಆಗುವುದಿಲ್ಲವೆಂದು ಹೇಳ್ತಾಳೆ. ಆಗ ಡೇವಿಸ್ ಮತ್ತು ಕೇಟ್ ರಸಲ್ನ ಸಹಾಯದಿಂದ ಮಿಲಿಟರಿ ಹೆಲಿಕಾಪ್ಟರ್ನನ್ನು ತೆಗೆದುಕೊಂಡು ಹೋಗ್ತಾರೆ. ಇತ್ತ ಸಿಟಿಯ ಒಳಗೆ ಎಂಟ್ರಿಯಾದ ಜಾರ್ಜ್ ಮತ್ತು ವೊಲ್ಫ್ ಹೆಲಿಕಾಪ್ಟರ್ಗಳನ್ನು, ಸೈನಿಕರನ್ನು ಹಾಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ನಾಶ ಮಾಡಲು ಮುಂದಾಗುತ್ತವೆ. ಹಾಗೆಯೇ ಇವುಗಳ ಟೀಮ್ಗೆ ಮತ್ತೊಂದು ಎಂಟ್ರಿಯಾಗುತ್ತದೆ. ಅದ್ಯಾವುದೆಂದರೆ ಇನ್ಫೆಕ್ಟ್ ಆಗಿರುವ ಹಾಗೂ ಅವೆರಡಕ್ಕಿಂತ ಬಲಶಾಲಿಯಾಗಿರುವ ಮೊಸಳೆ. ಇದನ್ನು ನೋಡಿದ ಮಿಲಿಟರಿಯವರಿಗೆ ಹಾಗೂ ಡೇವಿಸ್ ಮತ್ತು ಕೇಟ್ಗೆ ತುಂಬಾ ಶಾಕ್ ಆಗುತ್ತದೆ. ಆಗ ಮಿಲಿಟರಿ ಟೀಮ್ ದೊಡ್ಡ ದೊಡ್ಡ ಟ್ಯಾಂಕರ್ಗಳಿಂದ ಹಾಗೂ ಪವರ್ಫುಲ್ ಮಿಸೈಲ್ಗಳಿಂದ, ಡೈನಮೇಟ್ಗಳಿಂದ ಅದನ್ನು ಸಾಯಿಸಲು ಪ್ರಯತ್ನ ಪಡ್ತಾರೆ. ಆದರೆ ಅದರಿಂದ ಅವುಗಳಿಗೆ ಸ್ವಲ್ಪವೂ ಏನೂ ಆಗುವುದಿಲ್ಲ. ಹೀಗೆ ಆ 3 ದೈತ್ಯಕಾರ ಜೀವಿಗಳು ಕೆಲ ಕ್ಷಣಗಳಲ್ಲಿಯೇ ಆ ಜಾಗವನ್ನು ನಾಶ ಮಾಡುತ್ತಾ ಹೋಗುತ್ತವೆ. ಇತ್ತ ಡೇವಿಸ್ ಮತ್ತು ಕೇಟ್ ಕ್ಲೇರ್ ಕಂಪನಿಯ ಒಳಗೆ ಎಂಟ್ರಿ ಆಗ್ತಾರೆ.
ಆಗ ಕೇಟ್ R19 ಮೆಡಿಸನ್ ಅನ್ನು ತೆಗೆದುಕೊಳ್ಳುವಾಗ ಹಿಂದೆಯಿಂದ ಬಂದ ಕ್ಲೇರ್ ಮೆಡಿಸನ್ ಕೊಡು ಎಂದು ಗನ್ ಹಿಡಿದು ಕೇಳ್ತಾಳೆ. ಆಗ ಕೇಟ್ ಅವಳಿಗೆ ತಿಳಿಯದ ಹಾಗೆ ಒಂದನ್ನು ಮರೆ ಮಾಡಿ ಎರಡನ್ನು ಮಾತ್ರ ಕೊಡ್ತಾಳೆ. ಆಗ ಕ್ಲೇರ್ ಡೇವಿಸ್ಗೆ ಶೂಟ್ ಮಾಡಿ ಕೇಟ್ನನ್ನು ತಮ್ಮ ಜೊತೆಯೇ ಹೆಲಿಕಾಪ್ಟರ್ನಲ್ಲಿ ಕರೆದುಕೊಂಡು ಹೋಗಲು ನೋಡಿ ಟೆರೆಸ್ಗೆ ಕರೆದುಕೊಂಡು ಹೋಗ್ತಾಳೆ. ಅದೇ ಸಮಯಕ್ಕೆ ಆ 3 ಜೀವಿಗಳು ಆ ಕಂಪನಿಯ ಬಿಲ್ಡಿಂಗ್ ಅನ್ನು ಹತ್ತಿ ಬಿಡುತ್ತವೆ. ಅದರಿಂದ ಹೆದರಿದ ಅವರು ಒಂದೊಂದು ಕಡೆ ಓಡಿ ಹೋಗ್ತಾರೆ. ಆಗ ಅಲ್ಲಿಗೆ ಡೇವಿಸ್ ಬರ್ತಾನೆ. ಬುಲೆಟ್ ತನ್ನ ದೇಹದ ತುದಿಗೆ ತಗುಲಿತು ಎಂದು ಅವಳಿಗೆ ಹೇಳಿ ಜಾರ್ಜ್ನನ್ನು ನೋಡ್ತಾನೆ. ಇತ್ತ ಜಾರ್ಜ್ ಆ ಟವರ್ನನ್ನು ಹೊಡೆದಾಕಲು ಮುಂದಾದಾಗ ಕೇಟ್ ತನ್ನ ಬಳಿ ಇರುವ ಒಂದು R1 ಮೆಡಿಸನ್ ಅನ್ನು ಅವನಿಗೆ ತೋರಿಸ್ತಾಳೆ. ಆಗ ಅಲ್ಲಿಗೆ ಕ್ಲೇರ್ ಬಂದಾಗ ಉಪಾಯ ಮಾಡಿ ಆ ಮೆಡಿಸನ್ ಅನ್ನು ಅವಳ ಬ್ಯಾಗಿಗೆ ಹಾಕ್ತಾರೆ. ಆಗ ಡೇವಿಸ್ ಜಾರ್ಜ್ ಎಂದು ಕಿರುಚಿದಾಗ ಕ್ಲೇರ್ನನ್ನು ಹಿಡಿದ ಜಾರ್ಜ್ ಅವಳನ್ನು ನುಂಗಿ ಬಿಡುತ್ತಾನೆ. ಅವಳ ಜೊತೆಯೇ R19 ಮೆಡಿಸನ್ ಕೂಡ ಅದರ ಹೊಟ್ಟೆಯ ಒಳಗೆ ಸೇರುತ್ತದೆ. ಹೀಗೆ ಕ್ಲೇರಾಳ ಬ್ರದರ್ ಬ್ರೆಟ್ ಕೂಡ ಬಿಲ್ಡಿಂಗ್ನ ಕುಸಿತದಿಂದ ಸತ್ತು ಹೋಗ್ತಾನೆ. ಇತ್ತ ಡೇವಿಸ್ ಆ ಮೆಡಿಸನ್ ವರ್ಕ್ ಆಗಲು ಎಷ್ಟು ಸಮಯ ಬೇಕು ಎಂದಾಗ 10 ನಿಮಿಷವಾದರೂ ಬೇಕು ಎಂದು ಕೇಟ್ ಹೇಳ್ತಾಳೆ. ಹೀಗೆ ಹೇಳುತ್ತಿದ್ದಂತೆ ಆ ಬಿಲ್ಡಿಂಗ್ನ ಮೇಲೆ ಹತ್ತುತ್ತಾ ಆ ದೈತ್ಯಾಕಾರದ ಮೊಸಳೆ ಬರುತ್ತದೆ. ಹೀಗೆ ಆ ಮೊಸಳೆ ಬಿಲ್ಡಿಂಗ್ನ ತುದಿಗೆ ಬರುತ್ತಿದ್ದಂತೆ ಬಿಲ್ಡಿಂಗ್ ಕುಸಿಯಲು ಶುರುವಾಗಿ ಕೆಳಗೆ ಬೀಳುವಂತೆ ಬಾಗುತ್ತದೆ. ಆಗ ಡೇವಿಸ್ ಮತ್ತು ಕೇಟ್ ಅಲ್ಲೇ ಇದ್ದ ಹೆಲಿಕಾಪ್ಟರ್ನನ್ನು ಹತ್ತಿ ಸ್ಟಾರ್ಟ್ ಮಾಡಿದ ಕೂಡಲೇ ಮೊಸಳೆಯ ತೂಕಕ್ಕೆ ಬಿಲ್ಡಿಂಗ್ ಕೆಳಗೆ ಬೀಳುತ್ತದೆ. ಆಗ ಹೆಲಿಕಾಪ್ಟರ್ನಿಂದ ಇಳಿದ ಇಬ್ಬರು ಜಾರ್ಜ್ನ ಬಳಿ ಹೋಗ್ತಾರೆ. ಹೋಗಿ ನೋಡಿದರೆ R19 ಮೆಡಿಸನ್ ನಿಂದ ಜಾರ್ಜ್ ಕೋಪದಿಂದಿರದೆ ತುಂಬಾ ನಾರ್ಮಲ್ ಆಗಿರುವುದು ನಮಗೆ ಕಾಣುತ್ತದೆ. ಆಗ ಡೇವಿಸ್ ಜಾರ್ಜ್ ಜೊತೆ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡಿ ಜನರನ್ನು ಸಾಯಿಸುತ್ತಿರುವ ಈ ಪ್ರಾಣಿಗಳನ್ನು ಕೊಲ್ಲಬೇಕು ಎಂದು ಹೇಳ್ತಾನೆ. ಹಾಗೂ ಕೇಟ್ನನ್ನು ಅಲ್ಲಿಂದ ಕಳಿಸಿ ಬಿಡ್ತಾನೆ. ಅದೇ ಸಮಯದಲ್ಲಿ ತೋಳ ಮತ್ತು ಮೊಸಳೆ ಅಲ್ಲಿಂದ ಎದ್ದೇಳುತ್ತವೆ. ಆಗ ಡೇವಿಸ್ ಮತ್ತು ಜಾರ್ಜ್ ಅವುಗಳ ಜೊತೆ ಹೋರಾಡಲು ಸಿದ್ಧರಾಗ್ತಾರೆ. ಇತ್ತ ಮಿಲಿಟರಿ ಟೀಮ್ ಅವುಗಳ ಮೇಲೆ ಪವರ್ಫುಲ್ ಬಾಂಬ್ ಹಾಕಲು ಒಂದು ಟೀಮ್ ಅನ್ನು ಕಳಿಸುತ್ತಾರೆ. ಹೀಗೆ ವೋಲ್ಫ್ ಜಾರ್ಜ್ ಮೇಲೆ ಅಟ್ಯಾಕ್ ಮಾಡುವಾಗ ಡೇವಿಸ್ ಮಿಲಿಟರಿ ಜೀಪ್ ನಿಂದ ಗನ್ ತೆಗೆದುಕೊಂಡು ಅದಕ್ಕೆ ಫೈರ್ ಮಾಡ್ತಾನೆ. ಆಗ ವೋಲ್ಫ್ ಅವನ ಮೇಲೆ ದಾಳಿ ಮಾಡಲು ಬಂದಾಗ ಮೊಸಳೆಯ ಬಾಯಿಗೆ ಸಿಕ್ಕಿದ ವೋಲ್ಫ್ ಬಲಿಯಾಗಿ ಹೋಗುತ್ತದೆ. ಆಗ ಡೇವಿಸ್ ಆ ಮೊಸಳೆಗೆ ಒಂದೇ ಸಮನೆ ಫೈರ್ ಮಾಡಿದ ಕಾರಣ ಆ ಮೊಸಳೆ ಡೇವಿಸ್ನನ್ನು ಹಿಂಬಾಲಿಸಿಕೊಂಡು ಬಂದು ಅವನನ್ನು ಸಾಯಿಸಲು ಮುಂದಾಗುತ್ತದೆ. ಆಗ ಬಂದ ಜಾರ್ಜ್ಗೂ ಹಾಗೂ ಆ ಮೊಸಳೆಗೂ ದೊಡ್ಡ ಜಗಳವಾಗುತ್ತದೆ. ಇದನ್ನು ಮಿಲಿಟರಿ ಟೀಮ್ನ ಹೆಡ್ ಸ್ಯಾಟಲೈಟ್ನಿಂದ ನೋಡುವಾಗ ಅವನಿಗೆ ಅಲ್ಲಿಯೇ ಇರುವ ಡೇವಿಸ್ ಕಾಣ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತದೆ ಜಾರ್ಜ್ ನಮ್ಮ ಪರವಾಗಿ ಮೊಸಳೆಯ ಜೊತೆ ಕಾದಾಡುತ್ತಿದೆ ಎಂದು. ಆಗ ಅವನು ಗೋರಿಲ್ಲಾ ಮೇಲೆ ಬಾಂಬ್ ಹಾಕಿಸುವ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿಸ್ತಾನೆ. ಇತ್ತ ಆ ಮೊಸಳೆ ಜಾರ್ಜ್ಗೆ ಅತಿಯಾಗಿ ಹೊಡೆದು ಒಂದು ಕಡೆಗೆ ಎಸೆಯುತ್ತದೆ. ಹೀಗೆ ಎಸೆದ ಕಾರಣ ಜಾರ್ಜ್ಗೆ ಒಂದು ಕಬ್ಬಿಣದ ರಾಡ್ ಎದೆಗೆ ಬಲವಾಗಿ ಚುಚ್ಚಿಕೊಂಡು ಬಿಡುತ್ತದೆ. ಆಗ ಆ ಮೊಸಳೆ ಡೇವಿಸ್ನನ್ನು ಕೊಲ್ಲಲು ಮುಂದಾದಾಗ ಅದರ ಕಣ್ಣಿಗೆ ಅದೇ ರಾಡ್ನಿಂದ ಚುಚ್ಚಿದ ಜಾರ್ಜ್ ಅದನ್ನು ಕೊಂದು ಹಾಕ್ತಾನೆ. ಇದನ್ನು ತಿಳಿದ ಮಿಲಿಟರಿ ಟೀಮ್ ಖುಷಿಯಾಗಿ ಅವರನ್ನು ರಕ್ಷಿಸಲು ಸೋಲ್ಜರ್ಗಳನ್ನು ಅವರ ಬಳಿ ಕಳಿಸುತ್ತಾರೆ. ಇತ್ತ ಜಾರ್ಜ್ ಡೇವಿಸ್ ಜೊತೆ ನಗುತ್ತಲೇ ಕಮ್ಯುನಿಕೇಟ್ ಮಾಡಿ ಕೊನೆಯುಸಿರನ್ನೆಳೆಯುತ್ತದೆ. ಇದನ್ನು ಕಂಡ ಡೇವಿಸ್ಗೆ ತುಂಬಾ ನೋವಾಗುತ್ತದೆ. ಅದೇ ನೋವಿನಲ್ಲಿರಬೇಕಾದರೆ ಅಲ್ಲಿಗೆ ಕೇಟ್ ಮತ್ತು ರಸೆಲ್ ಬರ್ತಾರೆ. ಹೀಗೆ ಅವರ ಜೊತೆ ಮಾತನಾಡುವಾಗ ಡೇವಿಸ್ ಜಾರ್ಜ್ನ ಕೈ ಅಲುಗಾಡುವುದನ್ನು ಗಮನಿಸ್ತಾನೆ. ಆಗ ಡೇವಿಸ್ ಜಾರ್ಜ್ ನಾಟಕ ಮಾಡಬೇಡ, ನೀನು ಬದುಕಿರುವೆ, ಕಣ್ಣು ಬಿಡು ಎಂದಾಗ ನಗಲು ಶುರು ಮಾಡಿದ ಜಾರ್ಜ್ ನಾನು ಸತ್ತನೆಂದು ಅಳುತ್ತಿರುವೆ ಎಂದು ನಗಲು ಶುರು ಮಾಡುತ್ತದೆ. ಈ ದೃಶ್ಯ ನೋಡಿದ ಎಲ್ಲರಿಗೂ ಸಂತೋಷವಾಗುತ್ತದೆ. ಹೀಗೆ ರಾಂಪೇಜ್ ಮೂವಿ ಹ್ಯಾಪಿ ಎಂಡಿಂಗ್ ನಿಂದಲೇ ಎಂಡ್ ಆಗುತ್ತದೆ.